ಹಾಯ್ ಎವ್ರಿವನ್ ನಮಸ್ಕಾರ ಶಿಕ್ಷಕಾಕಾಂಕ್ಷಿಗಳೇ 15,000 ಶಿಕ್ಷಕರ ನೇಮಕಾತಿ ಮನೆಯ ಸಚಿವರಾದ ಮಧು ಬಂಗಾರಪ್ಪ ಅವರು ವಿಧಾನಸೌಧದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೈಕ್ ಅಧಿವೇಶನದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಏನು ಹೇಳಿದ್ದಾರೆ ಅಂತ. ಲೈಕ್ ಸಾಕಷ್ಟು ಅಪ್ಡೇಟ್ ಕೂಡ ಇದ್ದಾವೆ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ. 15,000 ಶಿಕ್ಷಕರ ನೇಮಕಾತಿ ಶೀಘ್ರದಲ್ಲೇ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಪ್ರಾಂಶುಪಾಲರಿಗೆ ಮುಂಬಡ್ತಿ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತೆ ಶಾಲಾ ಕಾಲೇಜಿನಲ್ಲಿ ಖಾಲಿ ಇರುವ 15,000 ಶಿಕ್ಷಕರ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ಶೀಘ್ರದಲ್ಲೇ ನಾವು ಮಾಡ್ತೀವಿ ಅಂತೇಳಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಸಚಿವರಾದ ಮಧು ಬಂಗಾರಪ್ಪ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಬಿಜೆಪಿಯ ಎಚ್.ಎಸ್. ಗೋಪಿನಾಥನ್ ಅವರು ಪ್ರಶ್ನೆ ಕೂಡ ಕೇಳ್ತಾರೆ. ಶಾಲೆಗಳಲ್ಲಿ ಇಂಗ್ಲಿಷ್ ಶಿಕ್ಷಕರ ಕೊರತೆ ಕೂಡ ಇದೆ, ನೇಮಕಾತಿ ಆಗ್ತಲ್ಲ, ಇಂಗ್ಲಿಷ್ ಶಿಕ್ಷಕರ ಸಹ ನೇಮಕಾತಿ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರಸ್ತುತ ಖಾಲಿ ಇರೋ ಹುದ್ದೆಗಳು ಹಾಗೂ ಮುಂಬರುವ 6 ತಿಂಗಳಲ್ಲಿ ಖಾಲಿಯಾಗಿರುವ ಪ್ರಾಂಶುಪಾಲ ಹುದ್ದೆಗಳಿಗೂ ಕೂಡ ಬಡ್ತಿ ನೀಡ್ತೀವಿ ಅಂತ ಹೇಳಿ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಲೈಕ್ ಜ್ಯೇಷ್ಠ ಬಡ್ತಿ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿ ಅದನ್ನ ಅಂತಿಮ ಬಡ್ತಿ ಮಾಡುವುದು. ಬಳಿಕ ಇಲಾಖೆ ನಿರ್ದೇಶಕರು ಮುಂಬಡ್ತಿ ನೀಡುವ ಪ್ರಸ್ತಾವನೆ ಸಲ್ಲಿಸಿದ ನಂತರ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಲೈಕ್ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರ ವೃಂದದ ಕರಡು ಜ್ಯೇಷ್ಠದ ಪಟ್ಟಿ ಪ್ರಕಟಣೆ ಕೂಡ ಮಾಡಿದ್ದಾರೆ. ಅದನ್ನು ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. 15,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ, ಮತ್ತೆ ಪ್ರಾಂಶುಪಾಲರಿಗೆ ಬಡ್ತಿ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಶುಚಿಗಾರರಿಗಾಗಿ ಕೆಲಸ ಮಾಡುವವರು ಶುಚಿತ್ವದ ಜೊತೆಗೆ ಸಣ್ಣ ಪುಟ್ಟ ಕೆಲಸ ನಿರ್ವಹಿಸಬೇಕಾಗುತ್ತೆ. 8 ಗಂಟೆಗಿಂತ ಅಧಿಕ ಅವಧಿ ಕೆಲಸ ನಿರ್ವಹಿಸಿದವರಿಗೆ ಕನಿಷ್ಠ ವೇತನ ನೀಡುವ ಪ್ರಮೇಯ ಬರುವುದಿಲ್ಲ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಶುಚಿಗಾರರ ಬಗ್ಗೆ. ಇನ್ನ 15,000 ನೇಮಕಾತಿ ನಾವು ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ. ಯಾವಾಗ ಅಂತ ಹೇಳಿ ಗೊತ್ತಿಲ್ಲ. ಒಟ್ಟು ಸಚಿವರು ಹೇಳಿಕೆ ಕೊಡ್ತಾರೆ, ಪ್ಲಸ್ ಪ್ರಾಂಶುಪಾಲರಿಗೆ ಬಡ್ತಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಬಟ್ ಇದು ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾಪ ಕೂಡ ಆಗಿದೆ. ಅದಕ್ಕೆ ಸಚಿವರಾದ ಮಧು ಬಂಗಾರಪ್ಪ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.